ಈ ವಸ್ತುಗಳನ್ನ ಪರ್ಸ್ನಲ್ಲಿ ಇಟ್ಕೊಂಡ್ರೆ ದುಡ್ಡಿನ ಮಹಾ ಮಳೆ ಆಗುತ್ತೆ. ಲಕ್ಷ್ಮಿ ಒಲಿಯೋದು ಪಕ್ಕ. ಹೌದು, ನೀವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆಯಲು ಬಯಸೋದಾದ್ರೆ ಕೆಲವು ವಸ್ತುಗಳನ್ನ ನಿಮ್ಮ ಪರ್ಸ್ನಲ್ಲಿ ಇರಿಸಬೇಕು ಅಂತ ಹೇಳಲಾಗ್ತದೆ. ಈ ವಸ್ತುಗಳನ್ನ ಪರ್ಸ್ನಲ್ಲಿ ಇಡೋದ್ರಿಂದ ನಿಮ್ಮ ಜೇಬು ಎಂದಿಗೂ ಖಾಲಿ ಆಗೋದಿಲ್ಲ ಅಂತ ನಂಬಲಾಗಿದೆ. ಹೌದು, ವಾಸ್ತುಶಾಸ್ತ್ರದಲ್ಲಿ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಮತ್ತು ಹಣಕಾಸಿನ ತೊಂದರೆಗಳಿಂದ ಮುಕ್ತಿ ಹೊಂದಲು ಅನೇಕ ಮಾರ್ಗಗಳನ್ನ ವಿವರಿಸಲಾಗಿದೆ. ನೀವು ಈ ಕ್ರಮಗಳನ್ನು ಅನುಸರಿಸಿದ್ರೆ ನೀವು ಎಂದಿಗೂ ಹಣದ ತೊಂದರೆಗಳನ್ನು ಎದುರಿಸಬೇಕಾಗಿಲ್ಲ. ವಾಸ್ತು ಪ್ರಕಾರ ನೀವು ಕೆಲವು ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ಮೇಲೆ ಸಂಪತ್ತಿನ ದೇವಿಯ ಆಶೀರ್ವಾದವನ್ನು ಸುರಿಸ್ತದೆ. ಇದರೊಂದಿಗೆ ನಿಮ್ಮ ಪರ್ಸ್ ನೋಟುಗಳಿಂದ ತುಂಬಿರ್ತದೆ. ಈ ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದು ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ತದೆ. ಹಾಗಾಗಿ ವಾಸ್ತು ಪ್ರಕಾರ ಪರ್ಸ್ನಲ್ಲಿ ಇಡಲು ಶುಭವೆಂದು ಪರಿಗಣಿಸಲಾದ ವಸ್ತುಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ತಾಯಿಯ ಆಶೀರ್ವಾದ ಪಡೆಯಲು ಭಕ್ತಿಯಿಂದ ಲೈಕ್ ಕೊಟ್ಟು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಲಕ್ಷ್ಮೀ ದೇವಿಯನ್ನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಪರಿಗಣಿಸಲಾಗ್ತದೆ. ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಲಕ್ಷ್ಮೀ ದೇವಿಯ ನಾಣ್ಯವನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಅದು ಹಣವನ್ನ ಆಕರ್ಷಿಸಲು ಸಹಾಯ ಮಾಡ್ತದೆ. ಇದಕ್ಕಾಗಿ ನೀವು ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನ ಆಯ್ಕೆ ಇಟ್ಕೊಳ್ಬಹುದು ಅಥವಾ ನೀವು ತಾಮ್ರದ ನಾಣ್ಯವನ್ನ ಸಹ ಇಟ್ಕೊಳ್ಬಹುದು. ನಾಣ್ಯವನ್ನ ಯಾವಾಗಲೂ ಸ್ವಚ್ಛವಾಗಿಡಬೇಕು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ. ಎರಡನೆಯದಾಗಿ ನೀವು ಶ್ರೀಯಂತ್ರವನ್ನ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಹೌದು, ಶ್ರೀಯಂತ್ರವನ್ನ ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ನೀವು ಅದನ್ನ ನಿಮ್ಮ ಪರ್ಸ್ನಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಟ್ಟುಕೊಂಡ್ರೆ ಅದು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನೀವು ತಾಮ್ರ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಶ್ರೀಯಂತ್ರವನ್ನ ಇಟ್ಕೊಳ್ಬಹುದು. ಮೂರನೆಯದಾಗಿ ಅರಿಶಿಣದ ಕೊಂಬನ್ನ ಇಟ್ಕೊಳ್ಳಿ. ಅರಿಶಿಣವನ್ನ ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಮತ್ತು ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ ಅಂತ ನಂಬಲಾಗಿದೆ. ಆದ್ದರಿಂದ ಅರಿಶಿಣದ ಕೊಂಬನ್ನ ಪರ್ಸ್ನಲ್ಲಿ ಇಡೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನ ನಿವಾರಿಸಲು ಮತ್ತು ಅದೃಷ್ಟವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದಕ್ಕಾಗಿ ಸಣ್ಣ ಅರಿಶಿಣದ ಕೊಂಬನ್ನ ತೆಗೆದುಕೊಂಡು ಶುಕ್ರವಾರದ ದಿನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಪರ್ಸ್ನಲ್ಲಿ ಇಟ್ಕೊಳ್ಳೋದು ಸೂಕ್ತ. ಇಲ್ಲಾಂದ್ರೆ ನೀವು ಉಪ್ಪು ಸಹ ಇಟ್ಕೊಳ್ಬಹುದು. ಹೌದು, ಉಪ್ಪು ದುಷ್ಟಶಕ್ತಿಯಿಂದ ರಕ್ಷಿಸುತ್ತದೆ ಅಂತ ನಂಬಲಾಗಿದೆ. ವಾಸ್ತು ಪ್ರಕಾರ ಪರ್ಸ್ನಲ್ಲಿ ಸಣ್ಣ ತುಂಡು ಉಪ್ಪನ್ನ ಇಡೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಲು ಸಹಾಯ ಮಾಡುತ್ತದೆ. ನೀವು ಒಂದು ಸಣ್ಣ ತುಂಡು ಉಪ್ಪನ್ನ ಸಣ್ಣ ಕಾಗದದಲ್ಲಿ ಸುತ್ತಿ ಮಂಗಳವಾರದ ದಿನ ಪರ್ಸ್ನಲ್ಲಿ ಇಟ್ಕೊಳ್ಳೋದು ಉತ್ತಮವಾಗಿದೆ. ನೀವು ಕುಬೇರ ಯಂತ್ರವನ್ನು ಸಹ ಇಟ್ಕೊಳ್ಳಬಹುದು. ಕುಬೇರನನ್ನ ಸಂಪತ್ತಿನ ದೇವರು ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಕುಬೇರ ಯಂತ್ರವನ್ನ ಪರ್ಸ್ನಲ್ಲಿ ಇಡೋದ್ರಿಂದ ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ಹೇಳಲಾಗ್ತದೆ. ತಾಮ್ರ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಕುಬೇರ ಯಂತ್ರವನ್ನ ಮಂಗಳವಾರದ ದಿನದಂದು ಶುದ್ಧ ಮನಸ್ಸಿನಿಂದ ಹಳದಿ ಬಟ್ಟೆಯಲ್ಲಿ ಸುತ್ತಿ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಒಳ್ಳೆಯದಾಗ್ತದೆ. ಧನ್ಯವಾದಗಳು.